ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು. ಎಲ್ರಿಗೂ ನಮಸ್ಕಾರ, ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ಹಾಟ್ ಕಾರ್ನ್ ಸೂಪ್ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. 2 ಸ್ವೀಟ್ ಕಾರ್ನ್ ತೊಗೊಂಡು 4 ಪೀಸ್ ಮಾಡಿ 3 ಕೂಗಿಸ್ಕೊಂಡಿದ್ದೀನಿ. ಅದು ಕೂಗು ಆರಿದ ನಂತರ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸುಲಿಬೋದು, ಆದರೆ ತುಂಬಾ ಸಮಯ ಹಿಡಿಯುತ್ತೆ ಅಂದ್ಬಿಟ್ಟು ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಫೋನ್ ಹಾಕಿದ್ದೀನಿ, ಬಿಡಪ್ಪ. ಆಯ್ತು ಬಿಡು, ತೀಟೆ ನೀನು ಸುಮ್ಮನೆ. ಒಂದು ಪೂರ್ತಿ ಜೋಳನ ಈ ಥರ ನೀಟಾಗಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಆ ಹೆಚ್ಕೊಂಡಿರೋ ಜೋಳನೆಲ್ಲ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಥಿಕ್ನೆಸ್ ನೋಡಿಕೊಂಡು ಅಷ್ಟು ಜೋಳನ ಹಾಕಿ. 1 ಕಾಫಿ ಲೋಟದಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ರುಬ್ಬಿದಾದ ನಂತರ ಇನ್ನು ಮಿಕ್ಕಿರೋ 2 ಜೋಳನ ನೀಟಾಗಿ ಸುಲಿದಿಟ್ಕೊಂಡಿದ್ದೀನಿ. ಸೂಪ್ ಮಾಡೋಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಕಾರ್ನ್, ಕೊತ್ತಂಬರಿ, ಕ್ಯಾರೆಟ್, ಹುಳ್ಳಿಕಾಯಿ ಇದ್ದರೆ ಸಾಕು. 1 ಸ್ಪೂನ್ ತುಪ್ಪ, ಅದು ಕರ್ಗಿದಾದ ನಂತರ ಒಂದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹಾಕಿ 1 ನಿಮಿಷ ಬಾಡಿಸ್ಕೊಂಡಿದ್ದೀನಿ. ಇದು ಬಾಡಿಸ್ಕೊಂಡಾದ ನಂತರ ಒಂದಾಗಿ ಹೆಚ್ಚಿಟ್ಕೊಂಡಿರೋ ಹುಳ್ಳಿಕಾಯಿನ ಕೂಡ ಹಾಕ್ಕೋತಿದ್ದೀನಿ. ಹುಳ್ಳಿಕಾಯಿ ಹಾಕಿ ಇದನ್ನು ಕೂಡ 1 ರಿಂದ 2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಹುಳ್ಳಿಕಾಯಿ ಹಾಕೊಂಡ ನಂತರ ಇಲ್ಲಿ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಬೆರೆಸ್ತಿದ್ದೀನಿ. ನಾನು ಇಲ್ಲಿ ಕ್ಯಾರೆಟ್ನ ಏನಕ್ಕೆ ತುರಿದಿದ್ದೀನಿ ಅಂದರೆ, ನಾವು ಆ ಸೂಪ್ ತಿನ್ನಬೇಕಾದಾಗ ಆ ಕ್ರಂಚಿ ಫ್ಲೇವರ್ ಬರಲಿ ಅಂದ್ಬಿಟ್ಟು ಕ್ಯಾರೆಟ್ನ ತುರಿದಿದ್ದೀನಿ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾರ್ನ ಸೇರಿಸ್ಕೊಳ್ಳಿ. ಜಾಸ್ತಿ ಕಾರ್ನ್ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿ ಅಷ್ಟು ಕಾರ್ನ್ ಹಾಕ್ಕೊಳ್ಳಿ. ಹಾಗೆ ರುಬ್ಬಿದ್ದಂಥ ಕಾರ್ನ್ ಪೇಸ್ಟ್ನ ಕೂಡ ಹಾಕಿ ಚೆನ್ನಾಗಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದೆಲ್ಲ ಹೊಂದ್ಕೊಂಡ್ಮೇಲೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೊಮ್ಮೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದೆಲ್ಲ ಆದಮೇಲೆ 1 ಲೋಟ ಅಥವಾ ನಿಮಗೆ ಅಳತೆ ಪ್ರಕಾರ ನೀರು ಹಾಕ್ಕೊಳ್ಳಿ. ಅದು ಸೂಪ್ ಕನ್ಸಿಸ್ಟೆನ್ಸಿ ಬಂದಮೇಲೆ ಚೆನ್ನಾಗಿ 10 ನಿಮಿಷ ಕುದಿಯೋಕೆ ಬಿಡಿ. ಕೊತ್ತಂಬರಿ ಹಾಕಿ 1-2 ನಿಮಿಷ ಕುದಿಸಿ ಎತ್ತಿಡಿ. ಇದು ಒಂದು ಸ್ವಲ್ಪ ಬೆಚ್ಚಗಾದ ನಂತರ ಒಂದು ಬೌಲ್ಗೆ ಶಿಫ್ಟ್ ಮಾಡಿ. ಈ ಸೂಪಲ್ಲಿ ವೆಜಿಟೇಬಲ್ಸ್ ಕೂಡ ಇದೆ, ಹಾಗೆ ಸ್ವೀಟ್ನೆಸ್ ಕೂಡ ಇದೆ. ಹಾಗಾಗಿ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ. ಸುಂದರ ಸ್ನೇಹವಿದು, ಎಂಥ ಅನುಬಂಧ, ಎಂಥ ಆನಂದ.